ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ, ಗರ್ಭಿಣಿಯರ ಮೇಲೆ ಅಕ್ಕೆ ನೆರಳು ಬಿದ್ದರೆ ಏನಾಗುತ್ತೆ. ನೈಟ್ ಟೈಮ್ ಜಾಸ್ತಿ ಓಡಾಡ್ತಿರ್ತಾರೆ ಗರ್ಭಿಣಿಯರು, ಓಡಾಡೋಂಗಿಲ್ಲ, ಆಚೆ ಕಡೆ ಹೋಗಂಗಿಲ್ಲ ಎಲ್ಲೂ ಅಂತ ರೆಸ್ಟ್ರಿಕ್ಷನ್ ಹಾಕಿರ್ತಾರೆ. ಹೊರಗಡೆ ಹೋದರೆ ಅಕ್ಕಿಯ ನೆರಳು ಬಿದ್ದರೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಕ್ಕಿಯ ನೆರಳು ಬಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ಮೊದಲನೇದಾಗಿ ಅಕ್ಕಿಯ ನೆರಳು ಬೀಳುತ್ತೆ ಅನ್ನೋದೇ ಸುಳ್ಳು. ನಮ್ಮ ಪ್ರಕಾರ ಅದೆಲ್ಲ ನೆಗೆಟಿವಿಟಿ, ಅದನ್ನೆಲ್ಲ ತಲೆಗೆ ಹಾಕ್ಕೊಬೇಡಿ. ಯಾಕೆ ಆ ಥರ ಹೇಳ್ತಾರೆ, ಇನ್ನಿಂದ ಅಜ್ಜಿ ತಾತ ಕೇಳಿದಾಗ ಅಕ್ಕಿಯ ಮರಿಗಳನ್ನ ಯಾರೋ ಸಾಯಿಸಿರ್ತಾರೆ, ಹಾಗೆಯೇ ಅಕ್ಕಿ ನನಗಾಗಿದ್ದ ಸ್ಥಿತಿ ಬೇರೆಯವರಿಗೂ ಆಗಲಿ ಅಂತ ಕೆಳಗೆ ಯಾರಾದರೂ ಗರ್ಭಿಣಿಯರಿದ್ದರೆ ಅವರ ಅಕ್ಕಿಯ ನೆರಳು ಗರ್ಭಿಣಿಯರ ಮೇಲೆ ಬಿದ್ದು ಅದನ್ನು ಶಾಪ ಅದಕ್ಕೆ ತಟ್ಟಲಿ ಅಂತ ಹೇಳಿ ಅಕ್ಕಿ ಶಾಪ ಹಾಕುತ್ತಂತೆ. ಅದನ್ನೆಲ್ಲ ಕೇಳಿದಾಗ ಅದೆಲ್ಲ ಸುಳ್ಳು ಅಂತ ನನಗೂ ಅನ್ನಿಸ್ತು. ಆ ಥರ ಏನೂ ಪ್ರಾಬ್ಲಮ್ಸ್ ಆಗೋಲ್ಲ. ಇವಾಗ ದೊಡ್ಡ ದೊಡ್ಡ ಪಕ್ಷಿಗಳೇ, ಇವಾಗ ಹದ್ದಿರ್ಬೋದು, ಬೇರೆ ಬೇರೆ ಪಕ್ಷಿಗಳು, ದೊಡ್ಡ ದೊಡ್ಡ ಪಕ್ಷಿಗಳ ನೆರಳುಗಳೇ ನಮ್ಮ ಮೇಲೆ ಬೀಳೋದು ಕಾಣಿಸಲ್ಲ ನಮಗೆ. ಹಂಗಂದ್ಮೇಲೆ ಅಕ್ಕಿಯ ನೆರಳು ಹೆಂಗೆ ಬೀಳುತ್ತೆ ಹೇಳಿ? ಅದಕ್ಕೆ ಅಷ್ಟೊಂದೆಲ್ಲ ಸೆನ್ಸ್ ಇರಲ್ಲ, ಅಷ್ಟೊಂದೆಲ್ಲ ನಾವೇ ಥಿಂಕ್ ಮಾಡಲ್ಲ, ಇನ್ನು ಅಕ್ಕಿಗಳು ಹೆಂಗೆ ಥಿಂಕ್ ಮಾಡುತ್ತೆ? ಇದೆಲ್ಲ ಸುಳ್ಳು, ಇದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಅದು ಯಾಕೆ ಆ ಥರ ಹೇಳ್ತಾರೆ ಅಂದರೆ, ಗರ್ಭಿಣಿಯರು ಹೊರಗಡೆ ಹೋಗಿ ಎಲ್ಲೂ ನೈಟ್ ಟೈಮ್ ಹೊರಗಡೆ ಹೋಗಬಾರ್ದು, ಸೇಫ್ ಇರಲ್ಲ, ನೈಟೆಲ್ಲ ಓಡಾಡಬಾರ್ದು, ಚೆನ್ನಾಗಿ ನಿದ್ದೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅಂತ ಅನಿಸುತ್ತೆ ನನಗೆ, ಆ ಥರ ಹೇಳ್ತಾರೆ ಅಂತ. ಹಾಗೆಯೇ ಕೆಲವು ಮಕ್ಳುಗಳು ಅಂಗವಿಕಲವಾಗಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಇವಾಗ ಅಕ್ಕಿ ನೆರಳು ಬಿದ್ದರೆ ಅಂಗವಿಕಲವಾಗಿ ಹುಟ್ಟುತ್ತೆ ಮಕ್ಕಳು, ಕೈಯೆಲ್ಲ ಡಿಫೆಕ್ಟ್ ಇರ್ಬೋದು, ಕಾಲು ಡಿಫೆಕ್ಟ್ ಇರ್ಬೋದು, ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು, ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಹಾಗೆಯೇ ಏನಕ್ಕೆ ಆ ಥರ ಕೆಲವು ಮಕ್ಕಳು ಅಂಗವಿಕಲವಾಗಿ ಹುಟ್ಟುತ್ತಾರೆ ಅಂದರೆ, ಬರ್ತ್ ಡಿಫೆಕ್ಟ್ ಇರ್ಬೋದು, ಕೆಲವರು ಸಂಬಂಧಿಕರಲ್ಲಿ ಮದುವೆ ಆಗಿರ್ಬೋದು. ಸಂಬಂಧಿಕರಲ್ಲಿ ಅಂದ ತಕ್ಷಣ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಹಾಗೆ ಹುಟ್ಟಲ್ಲ, 1000ದಲ್ಲಿ 1-2 ಮಕ್ಕಳುಗಳಿಗೆ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ DNA ಹಿಂದಿನ ಕಾಲದವ್ರ ಅಜ್ಜಿ ತಾತಗೆ ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು, ಆ ಕಡೆಯಿಂದನೂ ಬಂದಿರ್ಬೋದು, ಅದರಿಂದಾಗಿ ಮಕ್ಕಳು ಅಂಗವಿಕಲವಾಗಿ ಹುಟ್ಬೋದು. ಹಾಗೆಯೇ ಈ ಥರ ಅಕ್ಕಿಗಳ ನೆರಳು ಬಿದ್ದರೆ ಹುಟ್ಟುತ್ತೆ, ಅದೆಲ್ಲ ಸುಳ್ಳು, ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ಮತ್ತು ಬಂದುಬಿಟ್ಟು ಕೆಲವರಿಗೆ ಇವಾಗ ಸಂಬಂಧಿಕರಲ್ಲಿ ಅಂದ ತಕ್ಷಣ ಎಲ್ಲರಿಗೂ ಅದೇ ಥರ ಆಗಲ್ಲ. ಇವಾಗೆಲ್ಲ ಸ್ಕ್ಯಾನಿಂಗಲ್ಲೆಲ್ಲ ಕಂಡಿಡ್ಬಿಡ್ತಾರೆ. ಫಸ್ಟೇ ನಿಮಗೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ, 3 ಮಂತ್ಸಲ್ಲೇ 3 ಮಂತ್ಸ್ ಇರ್ಬೋದು, 4 ಮಂತ್ಸ್ ಇರ್ಬೋದು. ಇವಾಗ 5 ಮಂತ್ಸಲ್ಲೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ತೀರಾ, ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಇವಾಗ ಅವ್ರಿಗೆ ಕಾಲು ಸೈಜಸ್ ಎಷ್ಟಿದೆ, ಎರಡೂ ಸಮ ಇದೆಯಾ, ಕೈ ಎಷ್ಟಿದೆ, ಎಲ್ಲದೂ ಕೂಡ ಇವಾಗಿನ ಸ್ಕ್ಯಾನಿಂಗಲ್ಲೆಲ್ಲ ಗೊತ್ತಾಗುತ್ತೆ. ಅದರಿಂದಾಗಿ ಆ ಥರ ಪ್ರಾಬ್ಲಮ್ಸ್ ಏನೂ ಆಗಲ್ಲ. ನೀವು ಯಾವುದು ತಲೆಗೆ ಹಾಕೋಬಿಡಿ. ಯಾಕೆ ಆ ಥರ ಹೇಳ್ತಾರೆ, ನೈಟ್ ಟೈಮ್ ಹೊರಗಡೆ ಹೋಗ್ಬಿಡಿ, ಅಕ್ಕಿ ನೆರಳು ಬೀಳುತ್ತೆ ಅಂತ ಹೇಳಿಬಿಟ್ಟು. ಅಂದರೆ ಇವಾಗ ಹಳ್ಳಿ ಕಡೆ ಎಲ್ಲ ಕೂತ್ಕೊಂಡೆಲ್ಲ ಮಾತಾಡ್ತಿರ್ತಾರೆ, ಹಟ್ಟಿಗಳಂತ ಹೇಳ್ತಾರೆ. ಅಜ್ಜಿ ಆಚೆ ಎಲ್ಲ ಕೂತ್ಕೊಂಡು ಮಾತುಕತೆ ಜಾಸ್ತಿ ನಡೆಯುತ್ತೆ, ಎಲ್ಲ ಜಾಸ್ತಿ ಮಾತಾಡ್ತಿರ್ತಾರೆ. ಹಾಗೆಯೇ ಇವರು ಹೊರಗಡೆ ಬಂದು ಕೂತ್ಕೊಂಡು ಮಾತಾಡ್ತಾರೆ, ಸೂರು ಕೆಳಗಡೆ ಕೂತ್ಕೋಬಾರ್ದು ಅಂತ ಎಲ್ಲ ಹೇಳ್ಬಿಟ್ಟು ಈ ರೀಸನಿಗೋಸ್ಕರ ಅವರು ಆ ಥರ ಅಕ್ಕಿಯ ನೆರಳು ಬೀಳುತ್ತೆ, ಅಕ್ಕಿಯ ನೆರಳು ಬಿದ್ದರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಅದೆಲ್ಲ ಸುಳ್ಳು ಅಂತ ನನಗೆ ಅನಿಸುತ್ತೆ, ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ನಾಳೆಯಿಂದ ನಾವೇನಾದರೂ ಈ ಥರ ಹೇಳಿದರೆ, ವಿಡಿಯೋ ಮಾಡಿದರೆ ನಾವು ಹೊರಗಡೆ ಹೋಗ್ಬೋದು, ಆ ಥರ ಎಲ್ಲ ಅಂದರೆ ಗರ್ಭಿಣಿಯರು ಹೊರಗಡೆ ನೈಟ್ ಟೈಮ್ ಹೊರಗಡೆ ಹೋಗೋದು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಇರ್ಬೋದು. ಒಟ್ಟು ಆ ಥರ ಪ್ರಾಬ್ಲಮ್ಸ್ ಆಗಿರೋದು ನನಗೆ ಗೊತ್ತಿಲ್ಲ. ಒಟ್ಟು ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಅಕ್ಕಿಯ ನೆರಳು ಬಿದ್ದಿದ ತಕ್ಷಣ ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ, ಅಂಗವಿಕಲವಾಗಿ ಹುಡ್ತವೆ ಮಕ್ಕಳು, ಅದೆಲ್ಲ ಸುಳ್ಳು ಅಂತ ನನಗನ್ಸುತ್ತೆ. ಹೀಗೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್ ಆ್ಯಂಡ್ ಬಾಯ್.